ಸೇರಿದಂತೆ ಹಲವಾರು ಜಿಲ್ಲೆಗಳಲ್ಲಿ ಮಳೆಯ ಆರ್ಭಟ ಜೋರಾಗಿದೆ. ಮಳೆಯಿಂದ ಹಳ್ಳ ಕೊಳ್ಳಗಳು ಮೈದುಂಬಿ ಹರಿಯುತ್ತಿವೆ. ಆದರೆ ಈ ಗ್ರಾಮದಲ್ಲಿ ಮಾತ್ರ ಕುಡಿಯುವ ನೀರಿಗಾಗಿ ಜನ ಪರದಾಟವನ್ನು ನಡೆಸ್ತಾ ಇದ್ದಾರೆ. ಒಂದು ಬಿಂದಿಗೆ ಕುಡಿಯುವ ನೀರಿಗಾಗಿ ಕಿಲೋಮೀಟರ್ ಗಟ್ಟಲೆ ನಿಂತು ಹೋಗಿ ತರುವಂತಹ ಪರಿಸ್ಥಿತಿಗಳು ಕೂಡ ನಿರ್ಮಾಣ ಆಗಿದೆ. ಆ ಕುರಿತ ಒಂದು ವರದಿ ಇದೆ, ಬನ್ನಿ ನೋಡ್ತಾ ಹೋಗೋಣ. ಬೀದರ್ನಲ್ಲಿ ಭಾರಿ ಮಳೆಯ ಆರ್ಭಟ. ಆದರೆ ಕುಡಿಯುವ ನೀರಿಗಾಗಿ ಜನರ ಪರದಾಟ. ಎಲ್ಲಿ ನೋಡಿದ್ರೂ ಖಾಲಿ ಕೊಡಗಳ ಸಾಲು ಸಾಲು. ಕುಡಿಯುವ ನೀರಿಗಾಗಿ ಆಗ್ರಹಿಸಿ ಖಾಲಿ ಕೊಡ ಹಿಡಿದುಕೊಂಡು ಆಕ್ರೋಶ ವ್ಯಕ್ತಪಡಿಸಿರುವ ಮಹಿಳೆಯರು, ಮಕ್ಕಳು. ಹೌದು, ಈ ದೃಶ್ಯ ಕಂಡು ಬಂದಿರುವುದು ಬೀದರ್ ಜಿಲ್ಲೆಯ ಔರಾದ ತಾಲೂಕಿನ ನಾಗೂರು ಬಿ ಗ್ರಾಮದಲ್ಲಿ. ಈ ಗ್ರಾಮದಲ್ಲಿ ಕಳೆದೊಂದು ವರ್ಷದಿಂದ ಕುಡಿಯುವ ನೀರಿನ ಸಮಸ್ಯೆ ಉದ್ಭವಿಸಿದೆ. ಇನ್ನು ಗ್ರಾಮಸ್ಥರು ನಮ್ಮ ಗ್ರಾಮದಲ್ಲಿನ ಕುಡಿಯುವ ನೀರಿನ ಸಮಸ್ಯೆಯನ್ನ ಬಗೆಹರಿಸುವಂತೆ 10 ಬಾರಿ ಗ್ರಾಮ ಪಂಚಾಯಿತಿ ಅಧಿಕಾರಿ ಅಧ್ಯಕ್ಷರು ಸದಸ್ಯರಿಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಇನ್ನು ಕುಡಿಯುವ ನೀರು ಬಾರದ ಹಿನ್ನೆಲೆಯಲ್ಲಿ ಕೆಲವರು ವಾಟರ್ ಟ್ಯಾಂಕ್ ಮೂಲಕ ನೀರು ತರಿಸಿಕೊಂಡು ಬಳಕೆ ಮಾಡುತ್ತಿದ್ದಾರೆ. ನಾವ್ರ ಬೀನಲ್ಲಿ ಸರ್ 1 ತಿಂಗಳಾಯ್ತು, ಹೊಟ್ಟೆ ನೀರಿಲ್ಲ. ಯಾರಿಗೆ ಕೇಳಿದ್ರೆ ಅಧಿಕಾರಿ ಪಿ ಡಿ ಅವ್ರಿಗೆ ಕೇಳಿದ್ರೆ ಪಿ ಡಿ ಹೇಳ್ತಾರ, ನೀವು ಅಧ್ಯಕ್ಷರಿಗೆ ಕೇಳಿ, ನೀವು ಮೆಂಬರ್ಗಳಿಗೆ ಕೇಳಂತಾರ, ಮೆಂಬರ್ಗಳಿಗೆ ಕೇಳಿದ್ರೆ ನಮ್ಮ ಫೋನ್ ಇಲ್ಲ ಅಂತಾರ, ಜೆಜೆಮ್ ಕೆಲಸ ಕರೆಕ್ಟ್ ಆಗಿಲ್ಲ ಅಂತಾರ. ಜೆಜೆಮ್ದವ್ರಿಗೆ ಕೇಳಿದ್ರೆ ನಾವೆಲ್ಲ ಕರೆಕ್ಟ್ ಮಾಡಿದವ್ರಿ, ಇವ್ರು ಬೇಕಂತ ಹೇಳ್ತಾರ, ಜೆಜೆಮ್ದವ್ರು ಅಂತಾರ. ಈಗ ಇವ್ರ ಮೇಲೆ ಹಾಕು ಈ ನೀರು ಕುಡಿಬೇಕಂಗ ಸರ್. 1 ತಿಂಗಳಾಯ್ತು, ಒಂದು 5 ದಿವ್ಸಕ್ಕೆ 4 ಕೊಡ ನೀರು ಬಿಡ್ತಾರೆ. ಅದು ಅರಿವಿ ಒಯ್ಲಕ್ಕೆ ಭೀ ಆಗಲು, ಕುಡ್ಡಕ್ಕೆ ಭೀ ಆಗಲು, ಎದಕ್ಕೆ ಭೀ ಆಗಲು. ಊರಿಗೆ ಗೊಂಟ ಇದು ಸುತ್ತಮುತ್ತ ಮಳಿನ ಗೊಂಟ ತಿರುಗಾಡಿ ಎಲ್ಲ ಹೆಣ್ಮಕ್ಳು ನೀರು ತರತ್ತಾರ, ದುನಿಯಾದ ಹೈರಾಣ ಆಗ್ಲತ್ತಾರ. ಇನ್ನು ಕೆಲವರು ರೈತರ ಹೊಲಗಳಿಗೆ ಹೋಗಿ ಕುಡಿಯುವ ನೀರು ತಂದು ದಾಹ ಇಂಗಿಸಿಕೊಳ್ಳುತ್ತಿದ್ದಾರೆ. ಇನ್ನು ಈ ಬಗ್ಗೆ ಪಿಡಿಒರನ್ನ ಕೇಳಿದ್ರೆ 1 ತಿಂಗಳಿಂದ ನೀರಿನ ಸಮಸ್ಯೆ ಇಲ್ಲ, ಇನ್ನ 4-5 ದಿನಗಳಲ್ಲಿ ಸಮಸ್ಯೆ ಬಗೆಹರಿಸುತ್ತೇವೆ ಅಂತ ಹೇಳಿದ್ರು. ನಮ್ಮದು ಏನಂದ್ರೆ ಬೋರ್ ನಮ್ಮದು ಪೈಪ್ಗಳು ಏನು ಮಾಡ್ಯಾರ, ಅವರು ಡ್ಯಾಮೇಜ್ ಮಾಡೋ ಸಂಬಂಧ ಅವ್ರ ಕಡೆ ನೀರು ತೊಗೊಂಡು ಬೀಳತ್ತಿದ್ದೆವು. ಅವ್ರು ಟ್ರಯಲ್ ಮಾಡಿದ್ರೆ ಅದೇ ಕಂಟಿನ್ಯೂ ಒಪ್ಕೋತೀವಿ. ಅಂದ್ರೆ ಅಲ್ಲಿ ಜೆಜೆಮ್ ನೀರು ಚೆಂದಾಗ್ಯದ್ರಿ, ವರ್ಕ್ ಚೆಂದಾಗ್ಯದ್ರಿ. ಬಟ್ ತಾಂಡಾ ರೋಡಿಗೆ ಅವರು ಒಂದು ಬೋರ್ ಹೊಡೆದಾರ. ಅದು ಇಷ್ಟೇ ನಮಗೆ ಏನು ಕನೆಕ್ಷನ್ ಕೊಡ್ಬೇಕು ಅಷ್ಟೇ. ಅವರು ಅದನ್ನು ಹೇಳ್ಯಾರ, 4 ದಿನ ಟೈಮ್ ಕೊಡ್ರಿ ಮೇಡಮ್ ಅಂತ ಹೇಳ್ಯಾರ. ಅವರು ಇನ್ನೇನು ಮಾತಾಡಿದೆ, ಹಿಂಗೆ ಸಮಸ್ಯೆ ಇರುತ್ತೆ, 4 ದಿನ ಟೈಮ್ ಕೊಡು ಅಂತಂದ್ರೆ 4 ದಿನ ಟೈಮ್ ಕೊಟ್ಟರೆ ಏನು ನೀರಿನ ಸಮಸ್ಯೆ ಆಗಲ್ಲ ನಮ್ಮಲ್ಲಿ. ಒಟ್ಟಾರೆ ಬರದ ನಾಡು ಅಂತಲೇ ಕರೆಸಿಕೊಳ್ಳುವ ಔರಾದ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಇನ್ನೂವರೆಗೂ ಕುಡಿಯುವ ನೀರಿಗೆ ಶಾಶ್ವತ ಪರಿಹಾರ ಸಿಕ್ಕಿಲ್ಲ. ಇನ್ನು ನಿರಂತರವಾಗಿ ಮಳೆಯಾಗುತ್ತಿದ್ದರೂ ಈ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ತಪ್ಪದಿರುವುದು ಮಾತ್ರ ವಿಪರ್ಯಾಸ. ಶಿವಯ್ಯ ಮಠಪತಿ, ಗ್ಯಾರಂಟಿ ನ್ಯೂಸ್, ಬೀದರ್.